V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ. V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಶಾಂತಿಯುತ ಮತದಾನ. ಕುರುಬ ಸಮಾಜವನ್ನು ಎಸ್ಟಿಗೆ ಸೇರ್ಪಡಿಸಲು ಒತ್ತಾಯಿಸಿ ದೀರ್ಘ ಹೋರಾಟ ವಿಪಕ್ಷಪ. ಕೊರೋನಾ ನಿಯಮ ಪಾಲಿಸಿ ಈದ್ ಮಿಲಾದ್ ಆಚರಿಸಿ ಸಿಪಿಐ ಚಂದ್ರಶೇಖರ್. ಮತ್ತು ಸಿಂಧನೂರಿನ ದುದುಗುಡಿ ಕಾಲೇಜಿಗೆ ಉತ್ತಮ ಫಲಿತಾಂಶ. ವಾರ್ತೆಗಳ ವಿವರ. ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಸಿಂಧನೂರು ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೆಯಿತು. ಸಿಂಧನೂರು ನಗರದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಮತಗಟ್ಟೆ ಕೇಂದ್ರ ಆರಂಭಿಸಲಾಯಿತು. ಬೆಳಗ್ಗಿನಿಂದಲೇ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಿಂದ ಟೆಂಟ್ಗಳನ್ನು ಹಾಕಿ ಶಿಕ್ಷಕರ ಗುರುತಿನ ಚೀಟಿಯ ಸಂಖ್ಯೆ ನೀಡಿ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ವೋಟ್ ಹಾಕುವಂತೆ ಮನವಿ ಮಾಡುತ್ತಿದ್ದು ಕಂಡುಬಂತು. ಬೆಳಗ್ಗೆ 8 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿತು. ಮತಗಟ್ಟೆ ಕೇಂದ್ರದ ಬಳಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಮತ ಚಲಾವಣೆಗೆ ಬಂದಿದ್ದ ಶಿಕ್ಷಕರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಸ್ಯಾನಿಟೈಸರ್ ಹಾಕಿ ಒಳಬಿಡಲಾಯಿತು. ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿತ್ತು. ಶಿಕ್ಷಕರು ಸಹ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಸಂಜೆ 6 ಗಂಟೆಯವರೆಗೂ ಮತದಾನ ನಡೆಯಿತು. ಕುರುಬ ಸಮಾಜವನ್ನು ಎಸ್ಟಿಗೆ ಸೇರ್ಪಡಿಸುವಂತೆ ಒತ್ತಾಯಿಸಿ ಹಂತ ಹಂತವಾಗಿ ದೀರ್ಘ ಹೋರಾಟ ನಡೆಸಲಾಗುವುದು ಎಂದು ಕುರುಬ ಎಸ್ಟಿ ಹೋರಾಟ ಸಮಿತಿ ರಾಜ್ಯ ಘಟಕದ ಅಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಹೇಳಿದರು. ತಮ್ಮ ನಿವಾಸದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಾಗಿನೆಲೆ ಕನಕ ಗುರುಪೀಠ 4 ವಿಭಾಗೀಯ ಪೀಠಾಧ್ಯಕ್ಷರು ಒಂದಾಗಿ ಈ ಹೋರಾಟದ ನೇತೃತ್ವ ವಹಿಸಿದ್ದಾರೆ. ಈ ಹೋರಾಟ ಆರಂಭಕ್ಕೆ ಈಶ್ವರಪ್ಪನವರು ಮುಖ್ಯ ಕಾರಣೀಕರ್ತರು. ಈಗಾಗಲೇ ಅಕ್ಟೋಬರ್ 11ರಂದು ಬೆಂಗಳೂರಿನಲ್ಲಿ ಸಮಾಜದ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಸಮಾವೇಶ ನಡೆಸಲಾಗಿದೆ. ನವೆಂಬರ್ 8ರಂದು ಕಾಗಿನೆಲೆಯಲ್ಲಿ ಮಹಿಳಾ ಸಮಾವೇಶ ಹಾಗೂ ರಾಜ್ಯ ಮಟ್ಟದ ಮಹಿಳಾ ಸಮಿತಿ ರಚನೆ. ನವೆಂಬರ್ 19ರಂದು ರಾಜ್ಯದ ಕುರುಬ ಸಮಾಜದ ಗುರುಗಳು ಒಡೆಯರ್ ಸಮಾವೇಶ ಬೆಳಗಾವಿ ಅಥವಾ ಹುಬ್ಬಳ್ಳಿಯಲ್ಲಿ. ನವೆಂಬರ್ 22ರಂದು ಗದಗ್, ಹುಬ್ಬಳ್ಳಿ, ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವಿಭಾಗ ಮಟ್ಟದ ಸಮಾವೇಶ. ಡಿಸೆಂಬರ್ 6ರಂದು ಬೀದರ್, ಗುಲ್ಬರ್ಗಾ, ಯಾದಗಿರಿ ಸಮಾವೇಶ. ಡಿಸೆಂಬರ್ 27ರಂದು ರಾಯಚೂರು, ಕೊಪ್ಪಳ, ಬಳ್ಳಾರಿ ಸಮಾವೇಶ ಸಿಂಧನೂರಿನಲ್ಲಿ. ನವೆಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ದೆಹಲಿಗೆ ನಿಯೋಗ ತೆರಳಿ ಸಂಬಂಧಿಸಿದ ಸಚಿವರ ಭೇಟಿ. ಮಕರ ಸಂಕ್ರಾಂತಿಯಂದು 4 ಜನ ಪೀಠಾಧ್ಯಕ್ಷರ ನೇತೃತ್ವದಲ್ಲಿ ಕಾಗಿನೆಲೆಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ 20 ದಿನಗಳ ಕಾಲ ನಡೆಸಲಾಗುವುದು ಎಂದರು. ಫೆಬ್ರವರಿ 7ರಂದು ಬೆಂಗಳೂರು ಸಮೀಪದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ. ಈ ಸಮಾವೇಶದಲ್ಲಿ 10 ಲಕ್ಷ ಜನ ಸೇರಿಸುವ ಪ್ರಯತ್ನ ಮಾಡಲಾಗುವುದು. ತದನಂತರ ದೆಹಲಿಗೆ ಮತ್ತೊಮ್ಮೆ ನಿಯೋಗ ತೆರಳಿ ಮೋದಿ ಮತ್ತು ಅಮಿತ್ ಶಾ ಭೇಟಿ ಮಾಡಿ ಗಮನ ಸೆಳೆಯಲಾಗುವುದು. ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ಇವತ್ತು ಇಡೀ ರಾಜ್ಯದ ಎಲ್ಲ ರಾಜಕೀಯ ಮುಖಂಡರು ಸೇರಿ ಒಂದು ರಾಜ್ಯ ಮಟ್ಟದ ಹೋರಾಟದ ಸಮಿತಿಯನ್ನು ರಚನೆ ಮಾಡುವುದರ ಮೂಲಕ ಆ ಒಂದು ಸಮಿತಿಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡುವುದರ ಮೂಲಕ ನನ್ನ ಅಬ್ಸೆನ್ಸ್ನಲ್ಲಿ ಮಾಡಿರಲಿಲ್ಲ, ನಾನು ಆಸ್ಪತ್ರೆಗಿದ್ದೆ, ನನ್ನನ್ನು ಅಧ್ಯಕ್ಷನನ್ನು ಮಾಡುವುದರ ಮೂಲಕ ಇವತ್ತು ಹೋರಾಟವನ್ನು ಪ್ರಾರಂಭಿಸಿರುವಂಥದ್ದು. ಅಕ್ಟೋಬರ್ 11ನೇ ತಾರೀಕು ಮೊದಲನೇ ಸಮಾವೇಶ ಕರ್ನಾಟಕ ರಾಜ್ಯದ ನಮ್ಮ ಸಮಾಜದ
ಎಲ್ಲ ಚುನಾಯಿತ ಪ್ರತಿನಿಧಿಗಳ ಒಂದು ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಬೆಂಗಳೂರು 11ನೇ ತಾರೀಕು. ಅದು ನಮ್ಮ ನಿರೀಕ್ಷೆಗೆ ಮೀರಿ ಚುನಾಯಿತ ಪ್ರತಿನಿಧಿಗಳ ಜೊತೆಯಲ್ಲಿ ನಮ್ಮ ಯುವ ಸಂಘಟಕರು ಭಾಗವಹಿಸುವುದರ ಮೂಲಕ ಆ ಒಂದು ಸಭೆಯನ್ನು ಯಶಸ್ವಿ ಮಾಡಿರುವಂಥದ್ದು. ನಮ್ಮ ಕಾಗಿನೆಲೆ ಕನಕ ಗುರುಪೀಠದ 4 ವಿಭಾಗೀಯ ಪೀಠಾಧ್ಯಕ್ಷರು ಒಂದಾಗಿ ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿರುವಂತಹದ್ದು ಒಂದು ಶುಭ ಸೂಚನೆಯ ಸಂಕೇತ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ಮತ್ತು ಇದಕ್ಕೆ ಪ್ರೇರಣೆಯಾಗಿ ಈ ಹೋರಾಟ ಪ್ರಾರಂಭ ಆಗಲಿಕ್ಕೆ ಮುಖ್ಯ ಕಾರಣೀಕರ್ತರು ಈಶ್ವರಪ್ಪನವರು. ನಾವು ಭಾಳ ದಿವಸಗಳಿಂದ ಅನೇಕ ಸಭೆಗಳನ್ನು ಮಾಡಿ ಈ ಹೋರಾಟವನ್ನು ಪ್ರಾರಂಭಿಸಬೇಕು ಅಂಥೇಳಿ ನಾವೆಷ್ಟೇ ಚರ್ಚೆ ಮಾಡಿದರೂ ಕೂಡ ನಮಗೆ ಒಬ್ಬ ರಾಜಕೀಯ ಮುಖಂಡರ ನೇತೃತ್ವದ ಅವಶ್ಯಕತೆ ಇತ್ತು. ಹಾಗಾಗಿ ಈಶ್ವರಪ್ಪನವರಿಗೆ ನಾವು ಭಾಳ ಸಲ ಒತ್ತಾಯ ಮಾಡಿದ ನಂತರ ಆಯಿತು ನಾನು ಈ ನೇತೃತ್ವವನ್ನು ವಹಿಸ್ಕೊಳ್ತೇನೆ ಅಂಥೇಳಿ ಒಪ್ಪಿಕೊಂಡ ನಂತರ ಈ ಒಂದು ಚಾಲನೆ ಪ್ರಾರಂಭ ಆಯಿತು. ಅದೇ ರೀತಿ 4 ಜನ ಗುರುಗಳು ಸಿದ್ದರಾಮಯ್ಯನವರ ಮನವೊಲಿಸುವುದರ ಮೂಲಕ ಅವರ ಒಪ್ಪಿಗೆ ಪಡೆದು ಈಶ್ವರಪ್ಪನವರನ್ನು ಒಪ್ಪಿಸಿ ಈ ಹೋರಾಟಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಅಕ್ಟೋಬರ್ 11ರ ಸಭೆಯ ನಂತರ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಅಂತಕ್ಕಂಥದ್ದು ಇದೇ ತಿಂಗಳ 8ನೇ ತಾರೀಕು ನವೆಂಬರ್ 8ನೇ ತಾರೀಕು ಕಾಗಿನೆಲೆಯಲ್ಲಿ ಒಂದು ಮಹಿಳಾ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಮತ್ತು ಒಂದು ರಾಜ್ಯ ಮಟ್ಟದ ಮಹಿಳಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿ ಆಗಿದೆ. ನವೆಂಬರ್ 8 ಕಾಗಿನೆಲೆಯಲ್ಲಿ ಮಹಿಳಾ ಸಮಾವೇಶ ಮತ್ತು ನವೆಂಬರ್ 19 ಇಡೀ ರಾಜ್ಯದ ಸಮಾಜದ ಗುರುಗಳು ಮತ್ತು ಒಡೆಯರು ಅವರ ಒಂದು ಸಮಾವೇಶ ಏನು ಸರ್ ಆದರೂ ಬೆಳಗಾವಿ ಆಗ್ಬೋದು. ಅಂದರೆ ಈಗ ನಮಗೆ ಎಲ್ಲ ಭಾಗದಲ್ಲಿ ಗುರುಗಳಿದ್ದಾರೆ. ಮೊದಲು ಸಮಾಜದ ಗುರುಗಳು ಅಂತ ಇಲ್ಲ ನಂಜುಂಡಯ್ಯ ಇದ್ದಾರೆ, ಆ ರೀತಿ ಗುರುಗಳಿದ್ದಾರೆ. ಇದಲ್ಲದೆ ಕೆಲವರು ತಮ್ಮವಾದ ಮಠ ಕಟ್ಕೊಂಡು ಕೆಲವರು ಅಲ್ಲಲ್ಲಿ ಮಠಗಳನ್ನು ಮಾಡಿಕೊಂಡಿದ್ದಾರೆ. ಅವರೆಲ್ಲರನ್ನ ಕ್ರೋಢೀಕರಿಸಿ ಒಂದು ಕಡೆ ಒಂದು ಸಮಾವೇಶ ಮಾಡಿದ್ರಲ್ಲಿ ಎಲ್ಲರನ್ನೂ ಪಾಲ್ಗೊಳ್ಳುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಸಮಾವೇಶ, ಅವರದಾದ ಒಂದು ಸಮಾವೇಶ ಏರ್ಪಡಿಸಿರ್ತಾರೆ. ಒಡೆಯರು ಮತ್ತು ಗುರುಗಳು, ಮಠಾಧೀಶರು. ನಾವು ಇದರಲ್ಲಿ ಪೂಜಾರಿಗಳನ್ನು ಕೂಡ, ನಮ್ಮಲ್ಲಿ ಪೂಜಾರಿಗಳಿದ್ದಾರೆ ಎಲ್ಲ ಕಡೆ, ಮಠಾಧೀಶರು ಮತ್ತು ಗುರುಗಳು ಸಮಾವೇಶ ಮಾಡ್ತಾ ಇದ್ದೀವಿ. ಮತ್ತು ಇದಾದ ನಂತರ ನವೆಂಬರ್ 22ನೇ ತಾರೀಕು ಬೆಳಗಾವಿಯಲ್ಲಿ, ಅದು ಹುಬ್ಬಳ್ಳಿ ಆಗ್ಬೋದು ಅಥವಾ ಬೆಳಗಾವಿ ಆಗ್ಬೋದು, ವಿಭಾಗ ಮಟ್ಟದ ಸಮಾವೇಶ 6 ಜಿಲ್ಲೆಗಳು ಸೇರಿ 6 ಜಿಲ್ಲೆಯ ಜನರನ್ನು ಸೇರಿಸಿ ಒಂದು ಸಮಾವೇಶವನ್ನು ಮಾಡುವಂಥದ್ದು. ಮತ್ತು ಡಿಸೆಂಬರ್ ಹುಬ್ಬಳ್ಳಿ ವಿಭಾಗದಲ್ಲಿ ಬೆಳಗಾವಿ ವಿಭಾಗಕ್ಕೆ ಸೇರ್ಪಡೆಯಾಗಿರುವ ಜಿಲ್ಲೆಗಳು ಅಂದರೆ ಗದಗ, ಹುಬ್ಬಳ್ಳಿ, ಬೆಳಗಾವಿ, ಬಿಜಾಪುರ ಇಂದು ಬಾಗಲಕೋಟೆ, ಇಷ್ಟು ಜಿಲ್ಲೆಗಳು. ಮತ್ತು ಈ ಡಿಸೆಂಬರ್ 6ನೇ ತಾರೀಕು ಮೈಸೂರು ವಿಭಾಗೀಯ ಸಮಾವೇಶ. ಡಿಸೆಂಬರ್ 20ನೇ ತಾರೀಕು ಗುಲ್ಬರ್ಗ, ಅಂದರೆ ಆ 3 ಜಿಲ್ಲೆಗಳು ಸೇರಿ ಒಂದು ಸಮಾವೇಶ.
ಬೀದರ್, ಗುಲ್ಬರ್ಗ, ಯಾದಗಿರಿ. ಯಾಕೆ ಅದನ್ನು ಪ್ರತ್ಯೇಕ ಮಾಡಿದ್ವಿ ಅಂತಂದರೆ ಅವ್ರದ್ದು ಈಗಾಗಲೇ ST ಫೈಲು ಡೆಲ್ಲಿಯಲ್ಲಿ ಪೆಂಡಿಂಗ್ ಇದೆ, ನಮ್ಮದು ಈಗ ಪ್ರಾರಂಭ ಆಗಿರೋದು. ಹಾಗಾಗಿ ನಾವು ಆ 3 ಜಿಲ್ಲೆ ಸಮಾವೇಶ ಬೇರೆ ಮಾಡಿ ಆ ಸಬ್ಜೆಕ್ಟ್ ಬೇರೆ ಆಗುತ್ತದು. ಈ ನಮ್ಮ 3 ಜಿಲ್ಲೆಗಳ ಸಮಾವೇಶ ಬೇರೆ ಅಂತೇಳಿ ಮಾಡ್ಕೊಂಡಿದ್ದೀವಿ. ಯಾದಗಿರಿ 3/20ನೇ ತಾರೀಕು, 27ನೇ ತಾರೀಕು ಸಿಂಧೂರಲ್ಲಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಸಮಾವೇಶ. 27 ರಾಯಚೂರು, ಕೊಪ್ಪಳ, ಬಳ್ಳಾರಿ ಇನ್ನು 3 ಸಮಾವೇಶ. ಮತ್ತು ಇದರ ಮಧ್ಯದಲ್ಲಿ ನವಂಬರ್ 6 ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಒಂದು ಡೆಲ್ಲಿಗೆ ನಿಯೋಗ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ತೀರ್ಮಾನ ಕೂಡ ಆಗಿದೆ. ಅಲ್ಲಿ ಸಂಬಂಧಪಟ್ಟಿರತಕ್ಕಂಥ ಮಿನಿಸ್ಟ್ರುಗಳು, ನಮಗೆ ಬೇಕಾದಂಥ ಲೀಡರ್ಗಳ ಒಂದು ದಿನಾಂಕ ನಿಗದಿ ಮಾಡಿಕೊಂಡ ನಂತರ ನಾವು ಡೇಟ್ ಫಿಕ್ಸ್ ಮಾಡಬೇಕು ಅಂತ ನಿರ್ಣಯ ಮಾಡಿವೆ. ಹಾಗಾಗಿ ನವಂಬರ್ ಲಾಸ್ಟ್ ವೀಕ್ ಆರ್ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಒಂದು ನಿಯೋಗ ನಾವು ಡೆಲ್ಲಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಮತ್ತು ಇದಾದ ನಂತರ ಈ ಮಕರ ಸಂಕ್ರಾಂತಿ ಏನು ಸೂರ್ಯನ ಪಥ ಬದಲಾವಣೆ ಏನಾಗ್ತದೆ, ಪಥಸಂಚಲನ ಒಂದು ಬದಲಾವಣೆ ಆಗ್ತದೆ. ಆವತ್ತಿನ ದಿವಸ ಈ 4 ಜನ ಗುರುಗಳ ನೇತೃತ್ವದಲ್ಲಿ ಕಾಗಿನೆಲೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಅದು 20 ದಿವಸದ ಪಾದಯಾತ್ರೆ. ಫೆಬ್ರವರಿ 7ನೇ ತಾರೀಕು ಬೆಂಗಳೂರು ಅಥವಾ ಬೆಂಗಳೂರು ಸಮೀಪ ಇಡೀ ರಾಜ್ಯದ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತ. ಅಂದರೆ ಈ ಪಾದಯಾತ್ರೆ ಎಂಡ್ ಆದ ಕೂಡಲೇ ಅಲ್ಲೊಂದು ಬೆಂಗಳೂರು ಸುತ್ತಮುತ್ತ ಒಂದು ಸಮಾವೇಶ ಮಾಡಬೇಕು. ಒಂದು ಸುಮಾರು 10 ಲಕ್ಷ ಜನ ಸೇರಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ಇದು ಫೆಬ್ರವರಿ 7ರವರೆಗೆ ನಮ್ಮ ಕಾರ್ಯಕ್ರಮ. ತದನಂತರದಲ್ಲಿ ನಾವು ಡೆಲ್ಲಿಗೆ ನಿಯೋಗ ತಗೊಂಡು ಹೋಗಬೇಕು ಅಂತ ಮೋದಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗಬೇಕು. ಈ ರೀತಿ ಫೆಬ್ರವರಿ 7ರವರೆಗೆ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ನಾವು ಇಡೀ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಹೋರಾಟ ಸಮಿತಿ ಅಂತ ಮಾಡ್ತಿರಲ್ಲ, ಹೋರಾಟ ಸಮಿತಿಯಿಂದ ತಾಲೂಕದಲ್ಲಿ ಒಂದು ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಆಗಿದೆ, ಜಿಲ್ಲೆಗಳಲ್ಲಿ ಸಮಿತಿ ರಚನೆ ಮಾಡಲಿಕ್ಕೆ ಪ್ರಾರಂಭ ಆಗಿದೆ, ಮತ್ತು ವಿಭಾಗ ಮಟ್ಟಕ್ಕೆ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಈ ತಿಂಗಳ 20ನೇ ತಾರೀಕಿನೊಳಗೆ ಎಲ್ಲ ಸಮಿತಿಗಳು ರಚನೆ ಆಗೋಕ್ಕೆ ನಾವು ಫೈನಲ್ ಗೈಡ್ಲೈನ್ಸ್ ಕೊಟ್ಟಿದ್ದೇವೆ. ಅದರ ನಂತರದಲ್ಲಿ ಸಮಾವೇಶಗಳು ಪ್ರಾರಂಭ ಆಗ್ತವೆ. ಇದನ್ನು ಒಂದು ಗ್ರಾಮೀಣ ಮಟ್ಟಕ್ಕೆ ನಾವು ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಸಮಿತಿಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಹಂತ ಹಂತವಾಗಿ ಇದನ್ನು ಬೆಳೆಸ್ತೇವೆ. ಇವತ್ತು 4 ಜನ ನಮ್ಮ ಗುರುಗಳೇನಿದ್ದಾರೆ ಪೀಠಾಧೀಶರು, ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಹಾಗಾಗಿ ಇದು ದೀರ್ಘ ಹೋರಾಟ ಆಗ್ತದೆ. ಇದು ನಮ್ಮ ಬೇಡಿಕೆ ಈಡೇರುವ ಈ ಸಂದರ್ಭದಲ್ಲಿ ಮುಖಂಡರಾದ ನಿರುಪಾದಪ್ಪ ಗೂಡಿಹಾಳ್, ಹನುಮಂತಪ್ಪ, ಪೂಜಪ್ಪ ಪೂಜಾರಿ, ಭೀಮಣ್ಣ ಸಂಗಟಿ, ವೆಂಕೋಬ್ ಸಾಸಲ್ಮರಿ, ವೆಂಕಟೇಶ್ ಬಂಗಿ ಸೇರಿದಂತೆ ಇತರರು ಇದ್ದರು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕೊರೋನಾ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ಮುಸ್ಲಿಂ ಬಾಂಧವರು ಅಕ್ಟೋಬರ್ 30ರಂದು ಈದ್ ಮಿಲಾದ್ ಹಬ್ಬವನ್ನು ಆಚರಿಸಬೇಕೆಂದು ಸಿಪಿಐ ಚಂದ್ರಶೇಖರ್ ಹೇಳಿದರು. ಸಿಂಧನೂರು ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ನಡೆಸಿದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು.
ಕೋವಿಡ್ ಹಿನ್ನೆಲೆಯಲ್ಲಿ ಜಾತ್ರೆ ಹಬ್ಬಗಳು ನಿಷೇಧವಾಗಿದ್ದವು. ಅದರಂತೆ ಈಗ ಈದ್ ಮಿಲಾದನ್ನು ಕೊರೋನಾ ನಿಯಮಗಳನ್ನು ಪಾಲಿಸಿ 50 ಮತ್ತು 100 ಜನರಿಗಿಂತ ಹೆಚ್ಚು ಜನ ಸೇರದಂತೆ ಪ್ರಾರ್ಥಿಸಿ ಹಬ್ಬ ಆಚರಿಸಬೇಕು. ಮೆರವಣಿಗೆಗೆ ಅನುಮತಿ ಇಲ್ಲ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು. ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈಗಾಗಲೇ ತಾವುಗಳು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತೆ ನಮಗೆ ಸರ್ಕಾರದಿಂದ ನಿರ್ದೇಶನಗಳಿದ್ದಾವೆ. ಈ ಕೋವಿಡ್-19 ಇರೋದರಿಂದ ಈಗಾಗಲೇ ಕೋವಿಡ್-19ನಲ್ಲಿ ನಾವು ರಂಜಾನ್ ಆಚರಣೆ ಮಾಡಿದ್ವಿ, ಮೊಹರಂ ಆಚರಣೆ ಮಾಡಿದ್ವಿ, ಈಗ ಮತ್ತೆ ಈದ್ ಮಿಲಾದ್ ಹಬ್ಬ ಕೂಡ ಬಂದಿದೆ. ಹಾಗಾಗಿ ಈಗ ಯಾವುದೇ ಒಂದು ಧರ್ಮ ಅಂತಲ್ಲ, ಎಲ್ಲ ಧರ್ಮದವರು ಕೂಡ ಸಮಾನವಾಗಿ ಕಾನೂನು ಅನ್ವಯ ಆಗ್ತದೆ. ಹಲವಾರು ಜಾತ್ರೆಗಳು ನಿಷೇಧ ಆದವು, ಹಲವಾರು ಹಬ್ಬ ಹರಿದಿನಗಳು ಕೂಡ ನಿಷೇಧ ಆಗಿದೆ. ಹಾಗಾಗಿ ಎಲ್ಲರೂ ನಾವು ಸರ್ಕಾರದ ಆದೇಶನ ಪಾಲನೆ ಮಾಡಲೇಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಯಾವುದೇ ಬಹಿರಂಗವಾಗಿರ್ತಕ್ಕಂಥ ಮೆರವಣಿಗೆಗೆ ಅವಕಾಶ ಇರೋದಿಲ್ಲ. ನಾವು ಪ್ರತಿ ವರ್ಷ ಮಾಡ್ತಾ ಇದ್ದಂತೆ ಏನು ನಾವು ಜುಲೂಸನ್ನು ತೆಗೆದುಕೊಂಡು ನಾವೆಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ. ಹಾಗಾಗಿ ಅದನ್ನು ಇರೋದಿಲ್ಲ. ನೀವು ಇಂಡೋರ್ ಪ್ರೋಗ್ರಾಮ್ ಅಂದರೆ ನಿಮ್ಮ ಮಸೀದಿಯಲ್ಲಿ ಏನು ಒಳಾಂಗಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಏನು ಮಾಡ್ಕೊಂತೀರಿ, ಅದಕ್ಕೆ ಲಿಮಿಟೆಡ್ ಮೆಂಬರ್ಸ್ 50 ಜನ 100 ಜನ ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಅದು ನೀವು ಮಸೀದಿಗಳಲ್ಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಬಹಿರಂಗವಾಗಿರ್ತಕ್ಕಂಥ ಯಾವುದೇ ಮೆರವಣಿಗೆ ಆಗಲಿ ಯಾವುದೇ ಜುಲೂಸ್ ಆಗಲಿ ತೆಗೆಯೋದಕ್ಕೆ ಅವಕಾಶ ಇರೋದಿಲ್ಲ. ಅದನ್ನು ವ್ಯವಸ್ಥೆ ಕೂಡ ಮಾಡ್ಕೋಬೇಡ್ರಿ. ಮತ್ತು ಕಾನೂನು ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ. ಮತ್ತು ನಾವು ಅದಕ್ಕೆ ಅವಕಾಶ ಪರ್ಮಿಷನ್ ಕೂಡ ಕೊಡಲ್ಲ. ನಗರಸಭೆಯವರು ಕೊಡಲ್ಲ, ತಹಸೀಲ್ದಾರರು ಕೊಡೋದಿಲ್ಲ, ನಾವು ಕೂಡ ಸರ್ಕಾರಕ್ಕೆ ನಾವು ನಿಯಮಗಳಿಗೆ ಬದ್ಧರಾಗಿರಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಏನು ಮಸೀದಿಯಲ್ಲಿ ಮಾಡ್ಕೊತೀರಿ, ಮನೆಯಲ್ಲಿ ಮಾಡ್ಕೊತೀರಿ, ಅಲ್ಲೇ ವಿಜೃಂಭಣೆಯಿಂದ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು. ಯಾಕಂತೇಳಿದ್ರೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗಾಗಲೇ ಭಾಳಷ್ಟು ಜನರಿಗೆ ಕೊರೋನಾದಿಂದ ಅದರ ಪರಿಣಾಮ ಭಾಳಷ್ಟು ಅನುಭವಿಸಿದ್ದಾರೆ. ನಮ್ಮ ಸಿಂಧೂರು ನಗರದಲ್ಲೇ ಅನುಭವಿಸಿದ್ದಾರೆ. ಹಳ್ಳಿಗಳಲ್ಲಿ ಕೂಡ ಭಾಳಷ್ಟು ಮುಖಂಡರುಗಳಿಗೆ ಬಂದಿದೆ. ಎಲ್ಲ ಹೋಗಿ ಅವರು ಚಿಕಿತ್ಸೆಯನ್ನು ಪಡ್ಕೊಂಬಂದು ಈಗೀಗ ಆರಾಮಾಗ್ತಾ ಇದ್ದಾರೆ. ಅಂಥ ನಿಟ್ಟಿನಲ್ಲಿ ನಾವು ಅದಕ್ಕೆಲ್ಲ ಅವಕಾಶ ಕೊಡೋದು ಬೇಡ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ, ಯಾವುದೇ ಬಹಿರಂಗವಾಗಿರ್ತಕ್ಕಂಥ ಮೆರವಣಿಗೆ ಯಾವುದು ಇರೋದಿಲ್ಲ. ನೀವು ಒಳಾಂಗಣ ಇಂಡೋರ್ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಅದು ಲಿಮಿಟೆಡ್ ಮೆಂಬರ್ಸ್ 50 ಜನ 100 ಜನ ಒಳಗಡೆ ತಾವು ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕಂತೇಳಿ ನಮ್ಮ ಇಲಾಖೆ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಮುರ್ತುಜಾ ಹುಸೇನ್, ಮುಖಂಡರಾದ ಬಾಬರ್ ಪಾಷಾ ವಕೀಲರು, ಕೆ ಜಿಲಾನಿ ಪಾಷಾ, ಎಂಡಿ ನದಿಮುಲ್ಲಾ, ಹುಸೇನ್ ಸಾಬ್, ಶಕ್ಕಣ್ಣ, ಇಲಿಯಾಸ್ ಪಟೇಲ್ ಸೇರಿದಂತೆ ಇತರರು ಇದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 27ರಿಂದ ನವೆಂಬರ್ 2ರವರೆಗೆ ಜಿಲ್ಲೆಯಾದ್ಯಂತ ಭ್ರಷ್ಟಾಚಾರ ಜಾಗೃತಿ ಅರಿವು ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆಯ ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕ ಹನುಮಂತ ಸಣ್ಣಮನಿ ಹೇಳಿದರು. ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಯಾವುದೇ ಸಾರ್ವಜನಿಕ ನೌಕರ ನ್ಯಾಯಯುತವಾಗಿ ಮಾಡಬೇಕಾದ ಸಾರ್ವಜನಿಕ ಕೆಲಸಕ್ಕೆ ಲಂಚದ ಹಣಕ್ಕಾಗಿ ಒತ್ತಾಯಿಸುವುದು, ಲಂಚ ಪಡೆಯುವುದು, ಲಂಚದ ರೂಪದಲ್ಲಿ ಬೇರೆ ಪ್ರತಿಫಲ ಪಡೆಯುವುದು, ಇದೇ ರೀತಿಯ ಹುದ್ದೆ ದುರ್ಬಳಕೆ ಮಾಡಿಕೊಂಡು ಆಸ್ತಿ ಗಳಿಕೆ ಮಾಡುವುದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ರ ಅನ್ವಯ ಅಪರಾಧವಾಗಿದೆ. ಈ ಸಂಬಂಧ ಸರ್ಕಾರವು ಭ್ರಷ್ಟಾಚಾರ ನಿಗ್ರಹ ದಳವನ್ನು ರಚಿಸಿದ್ದು, ಈ ರೀತಿಯ ಭ್ರಷ್ಟಾಚಾರ ಕಂಡುಬಂದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆಗೆ ಸಾರ್ವಜನಿಕರು ದೂರು ನೀಡಿದರೆ ಅರ್ಜಿ ಅನ್ವಯ ತನಿಖೆ ನಡೆಸಿ ಲಂಚ ಪಡೆಯುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ನಾನು ಹನುಮಂತ ಸರಮನಿ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ACB ರಾಯಚೂರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಒಂದು ಭ್ರಷ್ಟಾಚಾರ ನಿಗ್ರಹ ದಳದ ವತಿಯಿಂದ ಜಾಗೃತಿ ಅರಿವು ಸಪ್ತಾಹ ಅಂತೇಳಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು 1 ವಾರದ ಕಾರ್ಯಕ್ರಮ ಇರುತ್ತೆ. ಇದು ನಿನ್ನೆ ಆರಂಭ ಆಗಿದೆ. ಇದು ನವೆಂಬರ್ 2 ತಾರೀಕುವರೆಗೆ ಇದು ನಾವು ಜಾಗೃತಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಾವು ಭಾಳಷ್ಟು ಜನರಿಗೆ ಕೇಳ್ತಿರ್ತೀವಿ, ಬರೀ ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಇಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಅಂತೇಳಿ.
ಸೊ ಜನಸಾಮಾನ್ಯರು ಕೂಡ ಅದರ ಬಗ್ಗೆ ಒಂದು ಪರಿಚಯ ಇರಲಿ ಅಂತೇಳಿ ನಾವು ಆ್ಯಕ್ಚುಲಿ ಹೋದ ಸಲ ನಾವು ಜಾಥಾಗಳನ್ನು ಕೂಡ ಮಾಡಿದ್ವಿ. ಸ್ಟೂಡೆಂಟ್ಸ್ಗೆ ಮತ್ತು ಯುವಕರಿಗೆ ಪ್ರಬಂಧ ಸ್ಪರ್ಧೆ ಕೂಡ ಇಟ್ಟಿದ್ವಿ, ಚರ್ಚಾಕೂಟಗಳನ್ನು ಇಟ್ಟಿದ್ವಿ. ಬಟ್ ಈಗ ಕೋವಿಡ್-19 ಇರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ಇರೋದ ಕಾರಣ ನಾವೇನಪ್ಪ ಅಂತಂದರೆ ಜನಸಾಮಾನ್ಯರಿಗೆ ಈ ಕರಪತ್ರಗಳನ್ನು ಹಂಚೋ ಮೂಲಕ ಆಗಿರ್ಬೋದು, ವಿವಿಧ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಈ ಕರಪತ್ರ ಕೂಡ ಹಂಚಿರ್ತೀವಿ, ಯಾಕಂದರೆ ಅಲ್ಲಿ ನೋಡಲಿ ಅಂತೇಳಿ. ಮುಖ್ಯವಾದ ಉದ್ದೇಶ ಅಂತ ಹೇಳಿದರೆ ಭ್ರಷ್ಟಾಚಾರವನ್ನು ತಡೆಗಟ್ಟುವಂಥದ್ದು. ಜನಸಾಮಾನ್ಯರು ಯಾವುದೇ ಸರ್ಕಾರಿ ಕಚೇರಿ ಹೋದಾಗ ಸರ್ಕಾರಿ ಶುಲ್ಕವನ್ನು ಹೊರತುಪಡಿಸಿ ಏನೋ ಅಲ್ಲಿ ಅವ್ರದ್ದು ಶುಲ್ಕ ಅಂತಿರುತ್ತೆ, ಅವ್ರು ರೆಸಿಪ್ಟ್ ಕೊಡ್ತಾರೆ, ಇಷ್ಟು ಅಮೌಂಟ್ ಅಂತ. ಅದನ್ನು ಬಿಟ್ಟು ಯಾವುದೇ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಗಳಿರ್ಬೋದು, ಸೊ ಅಲ್ಲಿ ಅವರು ಹೆಚ್ಚಿಗೆ ಏನು ಲಂಚಧನವನ್ನು ಏನಾದರೂ ಕೇಳಿದರೆ ಅವ್ರು ನೇರವಾಗಿ ನಮ್ಮ ACB ಕಚೇರಿಯನ್ನು ಸಂಪರ್ಕ ಮಾಡ್ಬೋದು. ಈಗಾಗಲೇ ಭಾಳಷ್ಟು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಯಾಕೆ ಅಂತೇಳಿದ್ರೆ ಕಂಪ್ಲೇಂಟ್ ಕೊಡುವಂಥ ಧೈರ್ಯವನ್ನು ಜನರು ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕಲಿಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಯಾರು ಕಂಪ್ಲೇಂಟ್ ಕೊಡ್ತಾರೋ ಅವ್ರ ಏನು ಕೆಲಸ ಆಗಬೇಕಾಗಿರುತ್ತೆ, ಲೀಗಲಿಯಾಗಿ ಏನು ಕೆಲಸ ಆಗಬೇಕಾಗಿರುತ್ತೋ ಅದನ್ನು ನಾವು ಆದಷ್ಟು ಇಮಿಡಿಯೇಟ್ಲಿ ಏನು ಅವರ ಹಿರಿಯ ಅಧಿಕಾರ ಸಂಪರ್ಕಿಸಿ ಆ ಕೆಲಸ ಕೂಡ ನಾವು ಏನು ಟ್ರ್ಯಾಪ್ ಅಂತ ಹೇಳ್ತೀವಿ, ಅದಾದಮೇಲೆ ನಾವು ಮಾಡಿಸ್ಕೊಡ್ತೀವಿ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಇದೆ. ಮತ್ತು ಇನ್ನು ಕೆಲವಷ್ಟು ಸರ್ಕಾರಿ ಅಧಿಕಾರಿಗಳು ವಿನಾಕಾರಣ ಸತಾಯಿಸ್ತಾ ಇರ್ತಾರೆ, ಇವತ್ತು ಬಾ ನಾಳೆ ಬಾ ಅಂತೇಳಿ. ಸೊ ಅಂಥವು ಇದ್ದರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಯಾರೋ ಅರ್ಜಿ ಕೊಡೋದು 5 ತಿಂಗಳಾಗಿರುತ್ತೆ, 6 ತಿಂಗಳಾಗಿರುತ್ತೆ, ಅವ್ರು ಕೆಲಸ ಮಾಡಿಕೊಡ್ತಾರೆ. ಲೀಗಲಿಯಾಗಿ ನಾನು ಹೇಳೋದು, ಲೀಗಲಿಯಾಗಿ ಕಾನೂನುಬದ್ಧವಾಗಿ ಅವ್ರೇನು ಕೆಲಸ ಮಾಡಿಕೊಡ್ಬೇಕಾಗಿತ್ತು ಅವ್ರು ಮಾಡಿಕೊಡ್ಬೇಕಾಗಿರುತ್ತೆ. ಬಟ್ ಮಾಡಿಕೊಡದಿದ್ದ ಸತಾಯಿಸ್ತಾ ಇದ್ರು ಅಂದರೂ ಕೂಡ ನಮ್ಮ ಇಲಾಖೆನ ಸಂಪರ್ಕ ಮಾಡಬಹುದು. ಯೂಶ್ವಲಿ ಏನಾಗುತ್ತೆ ಅಂತಂದರೆ ಭಾಳಷ್ಟು ಜನರು ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರೋದಿಲ್ಲ. ಸೊ ಅವರು ಬರುವಂಥ ಧೈರ್ಯ ಮಾಡಬೇಕು. ಮತ್ತು ಜೊತೆಗೆ ನಮ್ಮ ಇದರಲ್ಲಿ ನಂಬರ್ಸ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಜನಸಾಮಾನ್ಯರು ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಅವರು ಲಂಚ ಕೊಡೋದನ್ನು ಸ್ಟಾಪ್ ಮಾಡಬೇಕು. ಯಾಕೆಂದರೆ ಕಾನೂನುಬದ್ಧವಾಗಿ ಕೆಲಸ ಮಾಡ್ಕೊಳ್ಳುವಾಗ ಅವ್ರು ಮಾಡಿಕೊಡಲ್ಲಪ್ಪ, ದುಡ್ಡು ಡಿಮಾಂಡ್ ಮಾಡ್ತಾರಂದರೆ ಇಮಿಡಿಯೇಟ್ಲಿ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿದ್ರೆ ನಾವು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಆ್ಯಕ್ಷನ್ ಮಾಡ್ತೀವಿ ಅದು ನಿಜವಾಗಿದ್ದಲ್ಲಿ. ಮತ್ತು ಅವ್ರ ಕಾಮಗಾರಿ ಕೂಡ ಅವ್ರದ್ದೇನು ಕೆಲಸ ಪೆಂಡೆನ್ಸ್ ಇರ್ತೋ ಅದನ್ನು ಕೂಡ ಕೂಡಲೇ ಮಾಡಿಸ್ಕೊಡ್ತೀವಿ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ನಾವು ಭಾಳಷ್ಟು ಕಡೆಗಳೇ ಆಫೀಸ್ಗಳ ಮೇಲೆ ದಾಳಿಗಳನ್ನು ಕೂಡ ಮಾಡಿದ್ದೀವಿ. ಕೆಲವು ಅಧಿಕಾರಿಗಳ ಮನೆಗಳ ಮೇಲೆ ರೇಡು ಕೂಡ ಮಾಡಿದ್ದೀವಿ, ಅಕ್ರಮಾಸ್ತಿ ಸಂಪಾದನೆ ಮಾಡಿದವ್ರ ಮೇಲೆ. ಸೊ ಹೀಗಾಗಿ ಸಾರ್ವಜನಿಕರು ನಮ್ಮ ಇಲಾಖೆ ಜೊತೆಗೆ ಸಹಕಾರ ಮಾಡಬೇಕು, ಇದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಬೇಕು. ನಿರ್ಭಯವಾಗಿ ನಮ್ಮ ನಂಬರ್ಸ್ಗಳು ಇದರಲ್ಲಿ ಕೊಟ್ಟಿದ್ದೀವಿ. ಸೊ ಅಂಥವ್ರು ನಮ್ಮನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿ ಅವರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ BCom ಮತ್ತು BSc ಫಲಿತಾಂಶ ಪ್ರಕಟವಾಗಿದ್ದು, ಸಿಂಧನೂರಿನ ದೂತುಕುಡಿ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ಕಾಲೇಜು ಕಾರ್ಯದರ್ಶಿ RC ಪಾಟೀಲ್ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, BSc ವಿಭಾಗದಲ್ಲಿ ಸುಪ್ರಿಯಾ BS 96.33, P ನಾಗವಲ್ಲಿ 94%, ಸಹನಾ K 93%, ಮೋನಿಕಾ 93%, ಸ್ಫೂರ್ತಿ 92%, ಸೈಯದ್ ಸಬಾತ ನಾಜ್ 91%, ಜ್ಯೋತಿ 91%, ಶ್ರುತಿ 91%, BCom ವಿಭಾಗದಲ್ಲಿ ಅಶ್ವಿನಿ ಮೈಲಾರ್ 91%, ವಿಜಯಲಕ್ಷ್ಮಿ 90%, ಪಲ್ಲವಿ 90%, ಶ್ರುತಿ 87%, ರಿಯಾ ಫರಾನಿ S 87%, ಪ್ರಸನ್ನ 86%, ರೇಖಾ 85%, ಗೀತಾ 85% ಅಂಕ ಪಡೆದುಕೊಂಡಿದ್ದಾರೆ. ಈ ವರ್ಷದ ರ್ಯಾಂಕ್ ಪಟ್ಟಿಯಲ್ಲಿ ಮತ್ತೆ ದೂದುಕುಡಿ ಕಾಲೇಜು ವಿದ್ಯಾರ್ಥಿನಿಯರು ಇರುತ್ತಾರೆಂಬ ವಿಶ್ವಾಸವಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ರಿಸಲ್ಟ್ ಫಲಿತಾಂಶ ನಮ್ಮ ಕಾಲೇಜಿನ BCom ಮತ್ತು BSc ವಿಭಾಗದಲ್ಲಿ ಬಂದಿದ್ದು, BSc ವಿಭಾಗದಲ್ಲಿ ಸುಪ್ರಿಯಾ BS ಅನ್ನುವಂಥ ವಿದ್ಯಾರ್ಥಿನಿ 96.33 ಅಂದರೆ ಆಲ್ಮೋಸ್ಟ್ 97% ಮಾಡುವ ಮುಖಾಂತರ ನಮ್ಮ ಕಾಲೇಜಿಗೆ ಅತ್ಯಧಿಕ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾಳೆ. ಅದೇ ರೀತಿಯಾಗಿ ನಾಗವಲ್ಲಿ ಅನ್ನೋ ವಿದ್ಯಾರ್ಥಿ 95% BSc ಪಡೆದುಕೊಂಡಿರ್ತಾಳೆ. ಅದೇ ರೀತಿಯಾಗಿ ಸಹನಾ ಅನ್ನೋ ವಿದ್ಯಾರ್ಥಿನಿ 93%, ಮೋನಿಕಾ ಅನ್ನೋ ವಿದ್ಯಾರ್ಥಿನಿ 93%, ಅಶ್ವಿನಿ ಮೈಲಾರ್ ಅನ್ನೋ ವಿದ್ಯಾರ್ಥಿನಿ 92%, ವಿಜಯಲಕ್ಷ್ಮಿ ಅನ್ನೋ ವಿದ್ಯಾರ್ಥಿನಿ 92%. ಅದೇ ರೀತಿಯಾಗಿ ಒಟ್ಟು 14 ಜನ ವಿದ್ಯಾರ್ಥಿನಿಯರು 90% ಅಧಿಕ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ. ಒಂದು ಆಶಾಭಾವ ಏನು ಅಂತಂದರೆ BSc ಮತ್ತು BComದಲ್ಲಿ ಅಗ್ರಿಗೇಟೇ ಕೆಲವು ವಿದ್ಯಾರ್ಥಿನಿಯರು 92 to 93% ಇರೋದರಿಂದ
ಕೆಲವು ವಿದ್ಯಾರ್ಥಿ 90% ಅಬೋವ್ ಇರೋದ್ರಿಂದ ಈ ವರ್ಷದ ರ್ಯಾಂಕ್ ಲಿಸ್ಟಲ್ಲಿ ಮತ್ತೆ ಸಹ ನಾವು ರ್ಯಾಂಕಲ್ಲಿ ಇರ್ತೀವಿ ಅನ್ನೋ ಒಂದು ಆಶಾಭಾವನ ಇಟ್ಕೊಂಡಿದ್ವಿ. ಆಲ್ಮೋಸ್ಟ್ BSc ವಿಭಾಗದಲ್ಲಿ 3 ರ್ಯಾಂಕ್ಗಳು ಮತ್ತು BCom ವಿಭಾಗದಲ್ಲಿ 3 ರ್ಯಾಂಕ್ಗಳು ಪಡಿಬೋದು ಅನ್ನೋದಂಥ ಆಶಾಭಾವನ ನಾವು ಈ ವರ್ಷ ಸಹ ವ್ಯಕ್ತಪಡ್ತೀವಿ. ಕಾಲೇಜು ಪ್ರಾರಂಭ ಆದಾಗಲಿಂದ ಸಹ ನಮ್ಮ ವಿದ್ಯಾರ್ಥಿಗಳು ಅತ್ಯಧಿಕ ಯಶಸ್ವಿಯಾಗಿ ಮಾರ್ಕ್ಸ್ಗಳನ್ನು ಪಡೆದುಕೊಂಡಂಥ ಪ್ರತಿ ವರ್ಷ ಸಹ ರ್ಯಾಂಕ್ ಲಿಸ್ಟ್ನಲ್ಲಿ ಇರ್ತಾ ಇರೋದು ನಮ್ಗೆ ಭಾಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಾನು ಅವರ ಪಾಲಕರಿಗೆ ಮತ್ತು ಹೆಚ್ಚಿನದಾಗಿ ನಮ್ಮ ಉಪನ್ಯಾಸಕ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ನಮ್ಮ ಕೇವಲ ಪಠ್ಯ ಮತ್ತು ಪಠ್ಯದ ಚಳವಳಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಭಾಳಷ್ಟು ಖುಷಿಯನ್ನು ಸಾಕೊಟ್ಟಿದ್ದಾರೆ. ಈ ವರ್ಷ ಸಹ ಅತ್ಯಧಿಕ ಮತ್ತು BSc ಮತ್ತು BComದಲ್ಲಿ 2 ವಿಭಾಗದಲ್ಲಿ 3 ರ್ಯಾಂಕನ್ನು ಪಡಿತೀವಿ ಅನ್ನುವಂಥ ಆಶಾಭಾವ ನಮ್ಮ ಉಪನ್ಯಾಸಕರು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ಲಿಸ್ಟ್ಗೋಸ್ಕರ ಪಟ್ಟಿಗೋಸ್ಕರ ನಾವು ಕಾದು ನೋಡ್ತಾ ಇದ್ದೀವಿ. ಸೊ ಈ ಒಂದು ಮಾರ್ಕ್ಸನ್ನು ತೆಗೆದುಕೊಂಡಂಥ ಎಲ್ಲ ಫೈನಲ್ ಇಯರ್ ವಿದ್ಯಾರ್ಥಿನಿಯರಿಗೆ ಮತ್ತು ಅವ್ರ ಪಾಲಕರಿಗೆ ಮತ್ತು ನಮ್ಮ ಉಪನ್ಯಾಸಕರು ಮತ್ತೊಮ್ಮೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಅತ್ಯುತ್ತಮ ಅಂಕ ಪಡೆದುಕೊಂಡು ವಿದ್ಯಾರ್ಥಿನಿಯರು ಸಹ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ವಿದ್ಯಾಲಯದ ಫಲಿತಾಂಶಗಳು ಪ್ರಕಟ ಆಯಿತು. ಅದರಲ್ಲಿ ನನಗೆ 91.17 ಅಷ್ಟು ಅಗ್ರಿಗೇಟ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಇಷ್ಟಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದವರು, ಹಾಗೆ ಎಲ್ಲ ಪ್ರಾಧ್ಯಾಪಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಸಹಪಾಠಿಗಳಿಗೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಕ್ಕೆ ಅವ್ರಿಗೂ ನಾನು ತುಂಬಿರೋದೇ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶ್ವವಿದ್ಯಾಲಯದ ರ್ಯಾಂಕ್ ಲಿಸ್ಟ್ನಲ್ಲಿ ನಾನು ಇರ್ಬೋದೇನೋ ಅನ್ನೋ ಆಶಾಭಾವನೆಯಲ್ಲಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. 90.52 ಆಗಿದ್ದು ಇದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಉಪಾಧ್ಯಾಯರಿಗೂ ನನ್ನ ಕುಟುಂಬದವರಿಗೂ ನನ್ನ ಧನ್ಯವಾದವನ್ನು ತಿಳಿಸುತ್ತೇನೆ. ಅಗ್ರಿಗೇಟ್ 90.52 ಬಂದಿದ್ದರಿಂದ ರ್ಯಾಂಕ್ ಲಿಸ್ಟಲ್ಲಿ ನನ್ನ ಹೆಸರು ಇರ್ಬೋದೆಂಬ ಆಶೆಯನ್ನು ಹೊಂದಿದೆ. ನಂದು 90.85 ಆಗಿರುತ್ತೆ ಮತ್ತು ಅಗ್ರಿಗೇಟ್ 90.83 ಆಗಿರುತ್ತೆ. ಸೊ ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಪೇರೆಂಟ್ಸ್ ಆಯಿತು, ನನ್ನ ಕಾಲೇಜ್ ಸ್ಟಾಫ್ ಆಯಿತು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಸ್ಕೋರಿಂದ ಮೇ ಬಿ ನಾನು ರ್ಯಾಂಕ್ ಲಿಸ್ಟಲ್ಲಿ ಇರ್ಬೋದು ಅಂತ ವಿಶ್ವಾಸ ಇದೆ ನನಗೆ. ಇಷ್ಟು ಹೇಳಿ ತುರ್ವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಪೊಲೀಸರು ಸೋಮವಾರ 44 kg ಗಾಂಜಾ ಗಿಡ ವಶಪಡಿಸಿಕೊಂಡಿದ್ದಾರೆ. ಸಿಪಿಐ ಚಂದ್ರಶೇಖರ್ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿ ಹೊಸೂರು ಗ್ರಾಮದ ಶೇಷಪ್ಪ ಸುಗ್ರಪ್ಪ ಎನ್ನುವ ವ್ಯಕ್ತಿ ಸರ್ವೆ ನಂಬರ್ 68ರಲ್ಲಿ ಬೆಳೆದ 19 kg 640 ಗ್ರಾಂ ಗಾಂಜಾ ಗಿಡ ಹಾಗೂ ಅದೇ ಗ್ರಾಮದ ದುರ್ಗಪ್ಪ ಎನ್ನುವ ವ್ಯಕ್ತಿ ಹೊಲದಲ್ಲಿ ಬೆಳೆದ 24 kg ಗಾಂಜಾ ಗಿಡಗಳನ್ನು ಪತ್ತೆ ಹಚ್ಚಿ ಆರೋಪಿಯನ್ನು PSI ಯರಿಯಪ್ಪ ನೇತೃತ್ವದ ತಂಡ ಬಂಧಿಸಿದೆ. ಈ ಕುರಿತು ತುರ್ವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಶಾಂತಿಯುತ ಮತದಾನ. ಕುರುಬ ಸಮಾಜವನ್ನು ಎಸ್ಟಿಗೆ ಸೇರ್ಪಡಿಸಲು ಒತ್ತಾಯಿಸಿ ದೀರ್ಘ ಹೋರಾಟಕ್ಕೆ ವಿಪಕ್ಷಪ. ಕೊರೋನಾ ನಿಯಮ ಪಾಲಿಸಿ ಈದ್ ಮಿಲಾದ್ ಆಚರಿಸಿ ಸಿಪಿಐ ಚಂದ್ರಶೇಖರ್. ಮತ್ತು ಸಿಂಧನೂರಿನ ದುದುಗುಡಿ ಕಾಲೇಜಿಗೆ ಉತ್ತಮ ಫಲಿತಾಂಶ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ. ವಿನಯ್ ವಂದನೆಗಳು.